ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚಪಾತಿ ಮಾಡ್ತಾಯಿದ್ದೆ. ನಿಮಗೂ ಇದೊಂದು ಐಡಿಯಾ ಹೇಳ್ಕೊಡೋಣ. ಎಲ್ಲರೂ ಮನೇಲಿ ಚಪಾತಿ ಮಾಡ್ತಾರೆ. ನಾನೇನೋ ಮಾಡ್ತೀನಲ್ಲ ಆ ಥರ ನಿಮ್ಗೆ ಹೇಳ್ಕೊಡೋಣ ಅಂತ ನಾನು ನಿಮಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾವೇನು ಮಾಡ್ತೀವಿ ಅಂದರೆ ಒಂದಿಷ್ಟು ಚಪಾತಿನ ಅದೇ ಈಗ ಹೊರಗಡೆಯಿಂದ ನೀವು ರೆಡಿಮೇಡ್ ಚಪಾತಿ ತಂದಿಟ್ಕೊಳ್ತೀರಲ್ಲ ಅದೇ ಥರನೇ ನಾವು ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀವಿ. ಅದು ಸುಮ್ಮನೆ ನಿಮ್ಗೊಂದ್ಸಲ ತೋರಿಸೋಣ ಯಾವ ಥರ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ ಅಂತ ರೆಕಾರ್ಡ್ ಮಾಡ್ತಾಯಿದ್ದೀನಿ. ನೋಡಿ, ನಾನೊಂದು ಆಗಲೇ ಒಂದು 4-5 ಚಪಾತಿ ಮಾಡಿದ್ದೀನಿ. ನಿಮ್ಗೆ ತೋರ್ಸೋಕ್ಕೋಸ್ಕರ ಸಡನ್ನಾಗಿ ಫ್ಲ್ಯಾಶ್ ಆಯ್ತು ನನಗೆ ತೋರಿಸ್ಬೇಕು ಅಂತ. ಅದಕ್ಕೆ ಈಗ 1-2 ಚಪಾತಿ ಮಾಡಿ ತೋರಿಸ್ತಾ ಇದ್ದೀನಿ. ಹಿಂಗೆ ಹರ್ಕೊಂಡು ಒಂದು ಸೈಡ್ ಹೀಗೆ ಒಂದು ಸೈಡ್ ಹಾಗೆ 2 ಸಲ ಹಿಂಗೆ, ತುಂಬ ಏನು ಅದನ್ನು ಇದು ಮಾಡಬಾರ್ದು. 1-2 ಸಲ ಈಗ ಒಂದು ಸಲ ಹಂಗೊಂದು ಸಲ 2 ಸಲ ತಿರುಗಿಬಿಟ್ಟು ಅದನ್ನು ನಾವು ಅಲ್ಲಿ ಪ್ಲ್ಯಾಟ್ಫಾರ್ಮ್ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಅದ್ರ ಮೇಲೆ ಹಾರಕ್ಕೆ ಹಾಕ್ತೀನಿ. ಅಂದರೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತಲ್ಲ ಅದಕ್ಕೋಸ್ಕರ ಅಲ್ಲಿ ಹಾರಕ್ಕೆ ಹಾಕ್ತೀನಿ. ನೋಡಿ, ಈಗ ತೋರಿಸ್ತಾ ಇದ್ದೀನಿ ನೋಡಿ ಚಪಾತಿನ ಯಾವ ಥರ ಬೇಯಿಸೋದು ಅಂತ. ಇಷ್ಟೇ, ತುಂಬ ಏನು ಅದನ್ನು ಇದಾಗಿ ಬೇಯಿಸಲ್ಲ. ನೀವು ತಿನ್ನೋಕ್ಕೆ ಕೂತ್ಕೊಳ್ತೀರಲ್ಲ ಆವಾಗ ಇದನ್ನು ತೆಗೆದು ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಳೋದು. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಬೇಯಿಸ್ಕೊಳ್ಳೋದು. ತುಂಬ ಹಾರ್ಡಾಗಲ್ಲ. ಹಂಗೆ ಒಂದು ಸಲ ಹಿಂಗೆ 2 ಸಲ ಎತ್ತಾಕಿದ್ರೆ ಆಯ್ತು. ಅದು ಕೂಡ ಆವಾಗಲೂ ಕೂಡ ಫಾಸ್ಟ್, ಟೈಮ್ ಇಲ್ಲದೆ ಇದ್ದವ್ರಿಗೆ, ಕೆಲಸಕ್ಕೆ ಹೋಗೋ ಮಕ್ಕಳುಗಳಿಗೆ, ಕೆಲವು ಮನೆಯಿಂದ ಹೊರಗಡೆ ಇರ್ತಾರಲ್ಲ ಅವ್ರಿಗಿದೆ ಹೆಲ್ಪ್ ಆಗುತ್ತೆ. ನೀವು ಹೊರಗಡೆಯಿಂದ ಚಪಾತಿದು ಪ್ಯಾಕೆಟ್ ತಂದು ಬೇಯಿಸ್ಕೋತೀರಾ, ಅದ್ರ ಬದಲು ರಜಾ ಇದ್ದಾಗ ಈ ಥರ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅನುಕೂಲ ಆಗುತ್ತೆ. ಮನೇಲಿ ಮಾಡಿದ್ದನ್ನು ಸ್ಯಾಟಿಸ್ಫ್ಯಾಕ್ಷನು ಅದು ಇಷ್ಟಿಷ್ಟೇ ಆಗಲ ಇರುತ್ತೆ, ಹೊಟ್ಟೆನೇ ತುಂಬಲ್ಲ. ಇದು ನಾವು ಮಾಮೂಲಿ ಮಾಡೋ ಚಪಾತಿನೇ ಮಾಡಿರ್ತೀವಿ. 2 ಚಪಾತಿ ತಿಂದರೆ ಹೊಟ್ಟೆ ತುಂಬಿಕೊಳ್ಳುತ್ತೆ. ಈಗ ಇನ್ನೊಂದು ಚಪಾತಿ ಹಾಕ್ತಾಯಿದ್ದೀನಿ ನೋಡಿ, ಅರ್ದ್ಬಿಟ್ಟು. ಅದನ್ನು ಕೂಡ ಅದೇ ಥರ ಬೇಯಿಸ್ಬಿಟ್ಟು ನಿಮಗೆ ತೋರ್ಸೋಕ್ಕೋಸ್ಕರ ಮಾಡ್ತಾ ಇರೋದು ನಾನು ಅದನ್ನು. ನೋಡಿ, ಈಗ ಸುಮ್ಮನೆ ಜಸ್ಟ್ ಆ ಕಡೆಗೊಂದು ಸಲ ಈ ಕಡೆಗೊಂದು ಸಲ ಮಾಡಿ, ತುಂಬ ಬೇಯಿಸಬಾರ್ದು. ಈಗ ಹೆಂಗೆ ನೀವು ಹೊರಗಡೆಯಿಂದ ಚಪಾತಿ ತಂದಾಗ ಹೇಗಿರುತ್ತಲ್ಲ ಸೇಮ್ ಅದೇ ಟೈಪೇ. ಈಗ ಇನ್ನೊಂದಿಷ್ಟು ಅರ್ದಿಟ್ಕೊಂಡಿದ್ದೆ ಆವಾಗಲೇ ನಾನು. ಆಮೇಲೆ ಫ್ಲ್ಯಾಶ್ ಆದ ತಕ್ಷಣ 2 ತೋರಿಸ್ಬಿಟ್ಟು ಆಮೇಲೆ ಅದನ್ನು ಮಾಡೋಣ ಅಂತ ಏನಿಲ್ಲ. ಇದು ಲೇಯರ್ಡ್ ಚಪಾತಿ ಮಾಡ್ತೀವಲ್ಲ ಅದನ್ನು ಮಾಡೋಕ್ಕೆ ಮತ್ತು ಸಕ್ಕರೆ ಚಪಾತಿ ತಿನ್ನಬೇಕು ಅಂತ ಆಸೆ ಆಗಿಬಿಟ್ಟಿದೆ ನನಗೆ. ಅದಕ್ಕೋಸ್ಕರ ಅದು 2 ಹರ್ಕೊಂಡಿದ್ದೆ ನಾನು. ಈಗ ಅದನ್ನು ತೋರಿಸ್ತೀನಿ. ಅಟ್ ಎ ಟೈಮ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕೋ ಅದನ್ನು ಇದೇ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಿಮಗೆ ಬೇಕಾದಾಗ ಬೇಯಿಸ್ಕೋಬೋದು. ನೋಡಿ, ಇಷ್ಟೇ ಇದು ಬೇಯಿಸೋದು. ಇವಾಗ ಈಗ ಎತ್ತಾಕ್ಬಿಡ್ತೀನಿ ಈಗ ಆ ಕಡೆಗೆ. ನೋಡಿ, ಈಗ ಅಲ್ಲಿ ಅದಾಯಿತು ಕತೆ. ಆ ಚಪಾತಿ ಆಯಿತು. ಇದು ಲೇಯರ್ಡ್ ಚಪಾತಿ ಮಾಡೋಕ್ಕೆ ಒಂದು 4 ಚಪಾತಿನ ಒಂದ್ರ ಮೇಲೊಂದು ತುಪ್ಪ ಸವರ್ಬಿಟ್ಟು ಹಾಕ್ಕೊಳ್ತೀನಿ. ಒಂದು ಕೈಲಿ ಕ್ಯಾಮ್ರಾ ಇಟ್ಕೊಂಡು ಇನ್ನೊಂದು ಕೈಲಿ ಸರ್ಕಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಅರ್ಧಂಬರ್ಧ ಕವರ್ ಆಗಿಬಿಟ್ಟಿದೆ. ನೋಡಿ, ಈಗ ಒಂದ್ರ ಮೇಲೊಂದು ಚಪಾತಿ ಹಾಕ್ಕೊಳ್ಳೋದು. ಇದು ಎಲ್ಲರಿಗೂ ಗೊತ್ತಿರುತ್ತೆ, ನಾನು ಮಾಡ್ತಿದ್ನಲ್ಲ ನಿಮಗೂ ತೋರಿಸೋಣ ಅಂತ ರೆಕಾರ್ಡ್ ಮಾಡ್ತಾಯಿದ್ದೀನಿ ಅಷ್ಟೆ. ಹಿಂಗೆ ಎಲ್ಲದ್ರ ಮೇಲೂ ಹಚ್ಕೊಂಡು ಒಂದ್ರ ಮೇಲೊಂದು 4 ಹಾಕ್ಕೊಳ್ಳೋದು. ಇದನ್ನು ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಅದೇ ಥರ. ಒಂದು ಸಲ ಹಂಗೆ ಒಂದು ಸಲ ಹಿಂಗೆ ಬೇಯಿಸ್ಬಿಟ್ಟು ಆರಿಸ್ಬಿಟ್ಟು ಫ್ರಿಜ್ಜಲ್ಲೇ ಇಟ್ಕೊಳ್ತೀನಿ. ಇದನ್ನು ಕೂಡ ಯಾವಾಗ ಬೇಕು ತಿನ್ನೋಕ್ಕೆ ಕೂತ್ಕೊಳ್ತೀವಲ್ಲ ಆಗ ಮತ್ತೆ ಹಂಚಿನ ಮೇಲೆ ಹಾಕ್ಬಿಟ್ಟು ಬಿಸಿ ಮಾಡ್ಕೊಳ್ಳೋದು. ಇದನ್ನು ನನಗೆ ನಾವೇನು ಈಗ ಹೊಸ್ದಾಗಿ ಕಲ್ತಿರೋದಲ್ಲ. ಇದು ನಾನು ಮದುವೆ ಆಗಿ ಬಂದಾಗಿಂದನೂ ನಮ್ಮ ಅತ್ತೆ ಮಾಡ್ತಿದ್ದನ್ನು ನೋಡಿ ನಾನು ಕಲ್ತಿರೋದು. ನೋಡಿ, ಅದನ್ನೆಲ್ಲ ಇವಾಗ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದು ಕೂಡ ಆಯಿತು. ಇದು ಕೂಡ ಎಲ್ಲ ಇದು ನೀರು ಬಿಟ್ಕೊಂಡಿದ್ದೆಲ್ಲ ಈ ಕಡೆ ಎತ್ತಾಕಬೇಕು, ಇಲ್ಲಾಂದ್ರೆ ಅಸಸ್ಯ ಆಗಿಬಿಡುತ್ತೆ ಕೆಳಗೆಲ್ಲ. ನೋಡಿ, ಈಗ ನೋಡಿದ್ರಲ್ಲ ಯಾವ ಥರ ಬೇಯಿಸ್ಕೊಂಡಿದ್ದೀನಿ ಅಂತ. ಇಷ್ಟೇ ಬೇಯಿಸ್ಕೊಳ್ಳೋದು. ಇದನ್ನು ಹಾರಾಕೋದು ಯಾಕೆ ಅಂದರೆ ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಟ್ಕೊಂಡು ಹಾರಿದ್ಮೇಲೆ ಸ್ಟೋರ್ ಮಾಡ್ಕೊಳ್ಳೋದು ಅಂತ. ಹಂಗೆ ಬಿಸಿ ಇಟ್ಟರೆ ಮತ್ತು ಆ ಬೇಗ ಒಂಥರ ವಾಸನೆ ಬಂದಂಗೆ ಆಗಿಬಿಡುತ್ತೆ. ಆರಿಸ್ಕೊಂಡೇ ಆಮೇಲೆ ಸ್ಟೋರ್ ಮಾಡ್ಕೋಬೇಕು. ನೋಡಿ, ಮೊದಲೇ ಒಂದಿಷ್ಟು ಮಾಡಿ ಇಟ್ಕೊಂಡಿದ್ದೆ. ಈಗ ನಿಮಗೆ ತೋರ್ಸೋಕ್ಕೋಸ್ಕರ ಅದನ್ನು ಮತ್ತೆ ತಿರ್ಗಾ ಮಾಡಿದೆ. ಆಯಿತಾ? ಈಗ ನೋಡಿ, ಅದು ಲೇಯರ್ಡ್ ಚಪಾತಿಗಳಿಗೆ ಕಟ್ ಮಾಡಿದ್ನಲ್ಲ ಅದು ಅದರೊಳಗಡೆ ಹಾಕ್ಕೊತಾ ಇದ್ದೀನಿ. ಇದನ್ನು ಮಾಡಿದ್ಮೇಲೆ ಒಟ್ಟಿಗೆ ಅರಿಯೋಣ. ಈಗ ನೋಡಿ, ಈಗ ಇದಕ್ಕೆ ಅಯ್ಯೋ ಹರಿದೋಯ್ತಲ್ಲ, ಇರಲಿ ಬಿಡಿ ಪರವಾಗಿಲ್ಲ,
ಹಾಗಂತ ತಿರ್ಗಾ ಉಂಡೆ ಮಾಡಿ ಹರ್ಕೊಂಡು ಕೂರೋಕ್ಕಾಗಲ್ಲ. ಹೇಗೂ ಮತ್ತೆ ಫೋಲ್ಡ್ ಮಾಡೇ ಮಾಡ್ತೀವಲ್ಲ. ಸಕ್ಕರೆ ಹಾಕ್ಕೊತಿದ್ದೀನಿ ನೋಡಿ. ಇದು ಮಹಾರಾಷ್ಟ್ರಿಯನ್ಸ್ ಮಾಡ್ತಾರೆ ಇದನ್ನು ಜಾಸ್ತಿ. ಸಾಕರ್ ಚಪಾತಿ ಅಂತಾರೆ ಅವರು. ಅದನ್ನು ನಾನು ಅಲ್ಲಿ ನೋಡೇ ಕಲ್ತ್ಕೊಂಡಿದ್ದು ನಮ್ಮ ಫ್ರೆಂಡ್ ಹತ್ರ, ನಾವಲ್ಲಿದ್ದಾಗ. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಮಕ್ಳಿಗಂತೂ ಇದು ಕೊಟ್ಬಿಟ್ರೆ, ಮಾಡಿಬಿಟ್ಟು ರೋಲ್ ಮಾಡಿ ಕೊಟ್ಬಿಟ್ರೆ ಅಂತ ಖುಷಿಯಿಂದ ತಿನ್ನುತ್ತವೆ ಮಕ್ಕಳು. ನೋಡಿ 1 ಬೈ 1 4 ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಈವನಾಗಿ ಹರಡುತ್ತೆ. ನಾವು ಅದೇ ಸ್ಟಫ್ಡ್ ಮಾಡ್ತೀವಲ್ಲ ಪರಾಟಾಸು, ಆ ಥರ ಮಾಡಿ ಸಕ್ಕರೆ ತುಂಬಿಟ್ಟು ಮಾಡ್ತಾರೆ. ಬಟ್ ಅದು ಸಕ್ಕರೆ ಎಲ್ಲ ಹೊರಗೆ ಬಂದುಬಿಡುತ್ತೆ, ಮತ್ತು ಈವನಾಗಿ ಹರಡ್ಕೊಂಡಿರಲ್ಲ. ಇದು ಪೂರ್ತಿ ಈವನಾಗಿ ಹರಡ್ಕೊಂಡಿರುತ್ತೆ ಸಕ್ಕರೆ. ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ, ಇದೆಲ್ಲ ಸಕ್ಕರೆ ಚಪಾತಿದು. ಇದು ಅದು ನೋಡಿ, ಅದು ಪೂರ್ತಿ ಲೇಯರ್ ಚಪಾತಿದು. ಫಸ್ಟ್ ಲೇಯರ್ ಚಪಾತಿನೇ ಮಾಡ್ಕೊಂಬಿಡೋಣ. ಸಕ್ಕರೆ ಚಪಾತಿದು ಸಕ್ಕರೆ ಬಿಟ್ಕೊಂಡ್ರೆ ಎಲ್ಲ ಒಂಥರ ಗೊತ್ತಲ್ಲ ನಿಮ್ಗೆ ಯಾವ ಥರ ಆಗುತ್ತೆ ಅಂಚು ಅಂತ. ಅದಕ್ಕೆ ಫಸ್ಟು ಸಕ್ಕರೆ ಮಾಮೂಲಿ ಲೇಯರ್ ಚಪಾತಿನೇ ಮಾಡ್ಕೊಂಬಿಡೋಣ. ಮಲ್ಬಾರ್ ಚಪಾತಿ ಅಂತಲೂ ಅಂತಾರೆ ನೋಡಿ, ಮಲ್ಬಾರ್ ಪರಾಟ. ಅದೇ ಇದು ಮಲ್ಬಾರ್ ಪರಾಟನೇ ನಾವು ಲೇಯರ್ಡ್ ಚಪಾತಿ ಅಂತ ಅನ್ನೋದು. 1 ಬೈ 1 ಹಾಕಿರೋದಕ್ಕೆ ಲೇಯರ್ ಬಂದಿರುತ್ತೆ ಅಂತ ಅದು ಹೇಳೋದು. ತುಪ್ಪದ ಚಪಾತಿ ಅಂತಲೂ ಅಂತೀವಿ, ಎರಡೂ ಹೇಳ್ತೀವಿ. ನನಗೆ ತುಂಬ ಇಷ್ಟ, ತಿನ್ನೋ ಹಾಗಿಲ್ಲ, ಏನು ಮಾಡೋದು. ಆದರೂ ಯಾವಾಗಲಾರು ಒಂದು ಸಲ ತಿನ್ಕೊಂಬಿಡೋದು. ಒಂದು 4 ಮಾಡಿದ್ದೀನಿ ಈಗ. ಅಮ್ಮನ ಮನೆಗೆ 2 ಕೊಡ್ತೀನಿ, ಇನ್ನೆರಡು ನನಗೊಂದು ನಮ್ಮ ಮನೆಯವ್ರಿಗೊಂದು ಅಂತ ಇಡ್ತೀನಿ. ನಮ್ಮ ಮನೆಯವ್ರು ತಿನ್ನಲ್ಲ ಗೊತ್ತು, ನಾನೇ ತಿಂದ್ಬಿಟ್ಟಿರ್ತೀನಿ ಅಂತ. ನೋಡಿ, ಈಗ ನಾನು ಸಕ್ಕರೆ ಚಪಾತಿ ಮಾಡ್ತಾಯಿದ್ದೀನಿ. ಈಗ ಇದನ್ನು ಅಷ್ಟೇ ಅದೇ ಥರ ಸ್ಟೋರ್ ಮಾಡಿ ಇಟ್ಕೊಳ್ಳೋದು. ಒಂದು ಸಲ ಸಕ್ಕರೆ ಚಪಾತಿ ಮಾಡ್ಕೊಂಡು ತಿಂದು ನೋಡಿ, ನಿಜವಾಗ್ಲೂ ಇಷ್ಟಪಡ್ತೀರಾ. ಈ ಸಾಕರ್ ಚಪಾತಿನ ಬೇಯಿಸ್ಕೊಳ್ಳುವಾಗ ಎಣ್ಣೆಗಿಂತ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಬಿಟ್ಟು 2 ಕಡೆ ಬೇಯಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಅಷ್ಟೇ, ಅದು ಹಂಗೆ ಬೇಯಿಸಿದ್ವಲ್ಲ ಅದೇ ಥರನೇ ಇದನ್ನು ಬೇಯಿಸೋದು. ನೋಡಿ, ಇವತ್ತೇ ನಾನು ಸುಮ್ಮನೆ ಮಾಡ್ತಾಯಿದ್ದೆ, ಸಡನ್ನಾಗಿ ಅನ್ನಿಸ್ತು ಯಾಕೆ ಇದನ್ನು ತೋರಿಸ್ಬಾರ್ದು ಅಂತ. ಅದಕ್ಕೆ ನಿಮಗೆ ತೋರಿಸ್ದೆ. ಆಮೇಲೆ ಇದೇನೋ ನಮ್ಗೆ ಬರ್ದೇ ಇರೋ ತೋರಿಸ್ತೀರಾ ಅಂತ ಅಂದ್ಕೋಬೇಡಿ, ಏನೋ ನಂಗೆ ತೋರಿಸ್ಬೇಕು ಅನ್ನಿಸ್ತು, ಅದಕ್ಕೆ ನಾನು ರೆಕಾರ್ಡ್ ಮಾಡಿಕೊಂಡೆ. ಮಕ್ಕಳು ಆಫೀಸ್ಗೆ ಹೋಗೋ ಮಕ್ಕಳು ಅವರು ಎಲ್ಲ ಇದಕ್ಕೆ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಕೆಲಸಕ್ಕೆ ಹೋಗೋರುಗಳಿಗೆ, ಆಫೀಸ್ಗೆ ಹೋಗ್ತವಲ್ಲ ಮಕ್ಕಳುಗಳು, ಅವ್ರುಗಳಿಗೆ ವೀಕೆಂಡ್ಗಳಲ್ಲಿ ಮಾಡಿ ಇಟ್ಕೊಂಡ್ರೆ ವೀಕ್ ಪೂರ್ತಿ ಮನೆಗೆ ಬಂದಾಗ ರಾತ್ರಿ ಹೊತ್ತು ತಿನ್ಕೋಬೋದು ಇದನ್ನು. ನೋಡಿ, ಅದು ಸಾಕರ್ ಚಪಾತಿ, ಅದು ಲೇಯರ್ ಚಪಾತಿ, ಇನ್ನೊಂದು ಮಾಮೂಲಿ ಚಪಾತಿ. ಮೂರು ಆಯಿತು ನೋಡಿ, ಅಲ್ಲಿ 3 ಥರ ಮಾಡಿದ್ದೀನಿ ಅಟ್ ಎ ಟೈಮ್. ಸಕ್ಕರೆ, ಲೇಯರ್ ಚಪಾತಿ, ಮಾಮೂಲಿ ಚಪಾತಿ. ನೋಡಿ ಅಷ್ಟೇ. ಇಷ್ಟ ಆದರೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು.